ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ರಾತ್ರಿಲಿ ಇಷ್ಟೊಂದು ಬದಲಾವಣೆನಾ? ದಿನ ಕಾಫಿ ಕೊಡು ರತ್ನಮ್ಮ ಅಂತ ಬೆಡ್ ಮೇಲೆ ಕುತ್ಕೊಂಡು ಕಿರ್ಚ್ತಾ ಇದ್ದವಳು ಇವಾಗ ಅವಳೇ ಬಂದ್ ಕಾಫಿ ಮಾಡ್ಕೊಂಡು ತಗೊಂಡೋಗ್ತಿದ್ದಾಳೆ ಅಂದ್ರೆ ಮನೆಗ್ ಬರುವಾಗ್ಲೇ ಅನ್ಕೊಂಡೆ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟಿದ್ಯಲ್ಲ ಅಂತ. ಚುಕ್ಕಿ ಇಡಕ್ ಬರ್ದೇ ಇರೋಳು ರಂಗೋಲಿ ಹಾಕ್ತಿದ್ದಾಳೆ ಅಂದ್ರೆ ಏನೋ ಲೆಕ್ಕ ಹಾಕಿ ಗೆರೆ ಎಳಿತಿದ್ದಾಳೆ ಅಂತ ಅರ್ಥ. ಮಂತ್ರ, ನೀನೇನೇ ಮಾಡಿದ್ರು ಇನ್ನು 10 ದಿನ ಆಟ ಮುಗಿಸಿ ಟೆಂಟ್ ಕಿತ್ಕೊಂಡು ಹೋಗ್ತಾನೇ ಇರ್ಬೇಕು. ಇಂಥ ಟೂರಿಂಗ್ ಟಾಕೀಸ್ನ ಈ ರತ್ನಮ್ಮ ಜೀವನದಲ್ಲಿ ಎಷ್ಟು ನೋಡಿರಕ್ಕಿಲ್ಲ. ಸುಕು, ಆಮ ಬಾ ತಿಂಡಿ ತಿನ್ನಕ್ ಹೋಗೋಣ. ಅತ್ತೆ, ಕಾಫಿ. ಸಾರಿ, ಕರೆದ ಅಭ್ಯಾಸ ಆಗ್ಬಿಟ್ಟಿದೆ. ಅಮ್ಮ, ಕಾಫಿ. ಪರವಾಗಿಲ್ಲ ಅಮ್ಮ, ನೀನೇನ್ ಸಾರಿ ಕೇಳೋ ಅಗತ್ಯ ಇಲ್ಲ. ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ ನನ್ನ ಅತ್ತೆ ಅಂತ ಕರಿಬೋದು ಅಂತ. ಅದ್ಕೆ ಇದನ್ನ ನೀವ್ಯಾಕೆ ತಗೊಂಬರಕ್ ಹೋದ್ರಿ? ರತ್ನಮ್ಮ ಇರ್ಲಿಲ್ವಾ? ರತ್ನಮ್ಮ ತಂದ್ಕೊಡೋಕು ನಾನ್ ತಂದ್ಕೊಡೋಕು ವ್ಯತ್ಯಾಸ ಇದೆ ಅಲ್ವಾ? ಕಾಫಿ ತುಂಬಾ ಚೆನ್ನಾಗಿದ್ಯಮ್ಮ. ನಾನೇ ಮಾಡಿದ್ದು. ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡ್ತೀಯಾ? ನೀನ್ ಇಷ್ಟೆಲ್ಲ ಮಾಡಿ ಒಳ್ಳೆ ಹೆಸರು ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀನ್ ಹೇಗೆ, ನಿನ್ ಗುಣ ಎಂಥದ್ದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಕಳ್ಕೊಂಡಿರೋ ಪ್ರೀತಿ ವಿಶ್ವಾಸನ ಮತ್ತೆ ಪಡಿಬೇಕು ಅಂದ್ರೆ ಅದೆಷ್ಟು ಕಷ್ಟ ಆಗತ್ತೆ ಅಂತ ಅನಾಥೆ ಆಗಿರೋ ನನಗ್ ಮಾತ್ರ ಗೊತ್ತು. ಚೇಚೆ, ಹುಚ್ಚುಡ್ಗಿ, ಬಿಡ್ತು ಅನ್ನು. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನಾನ್ ಆಡಿರೋ ಮಾತನ್ನ ಇನ್ನೂ ನಿನ್ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅನ್ಸತ್ತೆ. ನೋಡಮ್ಮ ಮಂತ್ರ, ಮಗನ್ಗೆ ಮದ್ವೆ ಆಗತ್ತೆ, ಸೊಸೆನ ಮನೆ ತುಂಬಿಸ್ಕೋತೀನಿ ಅನ್ನೋ ಸಂತೋಷದಲ್ಲಿದ್ದೊಬ್ಳು ತಾಯಿಗೆ ಇದ್ದಕ್ಕಿದ್ದ ಹಾಗೆ ಅಂತ ಆಘಾತ ಆಗ್ಬಿಟ್ರೆ ಹೇಗಾಗತ್ತೆ ಹೇಳು? ಇದನ್ನೆಲ್ಲ ನಂಬೇಕೋ ಬೇಡ್ವೋ ಅನ್ನೋ ಗೊಂದಲ ಶುರುವಾಗ್ಬಿಡತ್ತೆ. ಆ ಕೋಪ ನೋವಲ್ಲಿ ನಿನ್ ಮನ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ಬಿಟ್ಟೆ. ಅರ್ಚನಾ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ನನ್ಗೆ. ಅದಕ್ಕೆ ನೀನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿಯಲ್ಲಮ್ಮ. ಅದು ನನಗ್ ತುಂಬಾ ಬೇಜಾರಾಗೋಯ್ತು. ಅಮ್ಮ, ಏನ್ ಹೇಳ್ತಾ ಇದ್ಯಾ? ಅದ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಾ? ಹೌದು ಸುಕ್ಕು, ಸುಶಾಂತ್ ನಾನು ಹೋಗದೆ ಹೋಗಿದ್ದಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತು. ಸರಿ ಬಿಡು, ಈಗ ಮತ್ತೆ ಆ ವಿಷಯ ನೆನ್ಪಿಸ್ಕೊಳ್ಳೋದ್ ಬೇಡ. ಅಯ್ಯೋ ದೇವ್ರೆ, ನೆನ್ನೆ ರಾತ್ರಿ ಇಷ್ಟೆಲ್ಲ ನಡೆದೋಯ್ತಾ? ಅದ್ಕೆ ನೋಡಮ್ಮ, ನೀನ್ ಬೇಡ ಅಂದ್ರು ನಾನ್ ಅದ್ಕೆ ಅಂತಾನೆ ಕರೀತಾ ಇದ್ದೀನಿ. ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗೂ ಇದ್ಯಮ್ಮ. ಅದಕ್ಕೇನೆ ರಾತ್ರಿನೇ ನಾನು ನಿನಗ್ ಸಮಾಧಾನ ಮಾಡಿದ್ನಲ್ಲ ಮಂತ್ರ. ಸಮಾಧಾನ ಏನೋ ಮಾಡಿದ್ರಿ, ಆದ್ರೆ ನನ್ ಮೇಲ್ ಬಂದಿರೋ ಕಳಂಕ ಹೋಗ್ಬೇಕಲ್ವಾ? ಆ ಅಪವಾದ ಹೋಗತ್ತೆ, ನೀನೇನ್ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು. ಅದ್ಕೆ ಈ ಚಿಂತೆ ಎಲ್ಲ ಬಿಡಿ, ನೀವ್ ರೆಡಿಯಾಗಿ ಆಫೀಸಿಗೆ ಹೋಗ್ ಬನ್ನಿ. ಅರ್ಚನಾ ಹೇಳ್ದಾಗೆ ನಿಮ್ ಮೇಲೆ ಯಾರೋ ದ್ವೇಷಕ್ಕೆ ಹೀಗ್ ಮಾಡಿದ್ದಾರೆ. ಅದ್ಯಾರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಹೌದು ಮಂತ್ರ, ನಿನ್ಮೇಲ್ ಬಂದಿರೋ ಅಪವಾದ ಸುಳ್ಳು ಅಂತ ಗೊತ್ತಾದ್ರೆ ಸಾಕು. ನನಗದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ. ಎಲ್ರೂ ನಿನ್ನನ್ನ ನಿಜವಾಗ್ಲೂ ಮೋಸ ಮಾಡಿದ್ಯಾ ಅಂತಾನೆ ಅನ್ಕೊಂಡಿದ್ದಾರೆ. ಕೆಲವರು ಮುಖಕ್ಕೆ ಮಸಿ ಬಳ್ದ ಹಾಗೆ ನೀನ್ ಅದರಿಂದ ಹೊರಗಡೆ ಬಂದು ಸುಶಾಂತ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಸುಖವಾಗಿರು. ಇಷ್ಟು ಹೇಳಿದ್ರಲ್ಲ ಅತ್ತೆ, ಅಷ್ಟು ಸಾಕು ನನ್ಗೆ. ನಿನ್ನೆವರೆಗೂ ಇದ್ದ ಮಂತ್ರನೇ ಬೇರೆ, ಇನ್ಮುಂದೆ ಇರೋ ಮಂತ್ರನೇ ಬೇರೆ. ನನ್ನ ದಾರಿಗಡ್ಡ ಬರೋ ಯಾವುದೇ ಮುಳ್ಳಾದ್ರೂ ಸರಿ, ಅದನ್ನ ಕಿತ್ತು ಬಿಸಾಕಿ ನಿಮ್ ಸೊಸೆಯಾಗಿ ನಿಮ್ ಸೇವೆ ಮಾಡ್ಕೊಂಡು ಈ ಮನೇಲಿ ನೆಮ್ಮದಿಯಾಗಿರ್ತೀನಿ. ಏನಾಯ್ತು ಶಾಂತಿ? ಚಿನ್ನು,
ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಖಂಡಿತ ನೆನಪಿದೆ ಶಾಂತಿ. ಇನ್ನು ಮೇಲೆ ಮಂತ್ರ ಮೇಡಮು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಯಾರನ್ನ ಮೀಟ್ ಮಾಡಲ್ಲ, ಎಲ್ಲಾ ಪ್ರತಿಯೊಂದು ವಿಷಯನೂ ತಿಳ್ಕೊಂಡು ನಾನು ನಿನಗೆ ಬಂದು ಹೇಳಬೇಕು ಅಷ್ಟೇ ತಾನೆ? ನಾನು ಮಾಡ್ತೀನಿ. ಓಕೆ, ಬಟ್ ಅವಾಗ ನನಗೆ ನೀನು ಅಪ್ಡೇಟ್ ಮಾಡ್ತಿರು. ನೋಡು ಶಾಂತಿ, ಏನೇ ಒಂದು ಚಿಕ್ಕ ಅಪ್ಡೇಟ್ ಇದ್ರೂ ನಾನು ಬಂದು ನಿನಗೆ ರಿಪೋರ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಶಾಂತಿ, ನಿನಗಂತೂ ಭರವಸೆ ಇದೆ, ಆದರೆ ನನಗಂತೂ ಆ ಮಂತ್ರ ಮೇಲೆ ಅನುಮಾನ ಇದ್ದೇ ಇದೆ. ಅಂದ್ರೆ ಸುಶಾಂತ್ ಸರ್ನ ಮದುವೆ ಆಗೋದಕ್ಕೂ ಮುಂಚೆನೆ ಅವಳು ಬೇರೆ ಯಾರನ್ನೋ ಮದುವೆ ಆಗಿರ್ಬೋದು ಅಂತ. ಅಲ್ಲ, ಅವಳು ಮೊದಲೇ ಕ್ರಿಮಿನಲ್ ತಾನೆ, ಈ ಥರ ಏನಾದರೂ ಕ್ರಿಮಿನಲ್ ಕೆಲಸನೇ ಮಾಡಿರ್ತಾಳೆ. ನೀನು ಏನಾದರೂ ಹೇಳು, ಮದುವೆ ವಿಷಯದಲ್ಲಂತೂ ಅವಳು ಖಂಡಿತ ಫ್ರಾಡ್ ಮಾಡಿರ್ತಾಳೆ. ಅವ್ನು ಫ್ರಾಡ್ ಮಾಡಿದ್ರೆ ಅದರಿಂದ ನಮಗೆ ಲಾಭ. ಈ ಕೆಲ್ಸದ ಜೊತೆ ರಮೇಶ ಎಲ್ಲಿದ್ದಾನೆ ಅಂತ ನೋಡ್ಬೇಕು. ಓಕೆ, ಆಗ್ಲಿ ನಮ್ಗೆ ಆ ವಿಡಿಯೋ ಸಿಗೋದು. ಆ ವಿಡಿಯೋ ಸಿಕ್ತು ಅಂದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು. ಓಕೆ ಬಾಯ್, ಹುಷಾರು. ಸರಿ ಬಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಒಂದ್ ವಿಷಯ ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೋ. ಕೇರ್ಫುಲ್ ಆಗಿ ಮಾಡ್ಬೇಕು. ನಿಮ್ ಮೇಡಮ್ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಒಂದ್ ವಾರ ಪೂರ್ತಿ ವಾಚ್ ಮಾಡಿ ನನಗೆ ರಿಪೋರ್ಟ್ ಮಾಡು. ಹಾ ಮೇಡಮ್, ಖಂಡಿತ ಹೇಳ್ತೀನಿ. ಮೇಡಮ್, ಒಂದು ಅಪ್ಡೇಟು. ನೆನ್ನೆ ನಮ್ಮ ಯಜಮಾನ್ರು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ನಮ್ಮ ಅಚ್ಚುಮ್ಮವರು ಅವರು ಅಷ್ಟೇ ನಿಮ್ಮ ಪರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಏನು ಹೇಳಿದ್ರು ಗೊತ್ತಾ? ಮಂತ್ರ ಈ ಥರ ಎಲ್ಲ ಫ್ರಾಡ್ ಮಾಡಿರಲ್ಲ, ಅವರು ಇದ್ರೆ ನ್ಯಾಯದ ಕಡೆನೇ ಇರ್ತಾರೆ ಅಂತ ಮನೇಲಿ ಎಲ್ಲರೂ ಮುಂದೆ ಹೇಳಿದ್ರು ಮೇಡಮ್. ಆದರೆ ನೀವು ನೋಡಿದ್ರೆ ನಮ್ಮ ಅಚ್ಚುಮ್ಮವ್ರ ಬಗ್ಗೆ ತಿಳ್ಕೊಂಡು ಹೇಳು ಅಂತ ಹೇಳ್ತಾ ಇದ್ದೀರಾ. ಅವರು ನಿಮಗೆ ಒಳ್ಳೆದನ್ನೇ ಬಯಸ್ತಾ ಇದ್ದಾರಲ್ವಾ ಮೇಡಮ್? ಇದನ್ನ ನೋಡ್ತಿದ್ರೆ ಒಳ್ಳೆದನ್ನೇ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ಎಲ್ರ ಕಣ್ಗೂ ಹಾಗೆ ಕಾಣಿಸ್ತಿದೆ. ಆದರೂ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅನುಮಾನ ಇದೆ. ಅದಕ್ಕೆ ಒಂದ್ಸಲ ಫಾಲೋ ಅಪ್ ಮಾಡಿ ನನಗೇನು ಅಂತ ಹೇಳು. ಆಯಿತು ಬಿಡಿ ಮೇಡಮ್, ಮಾಡ್ತೀನಿ. ಆದರೆ ಮೇಡಮ್, ಒಂದು ವಿಷಯ, ನನಗೆ ಏನಂದರೆ ಈ ಥರ ಒಬ್ಬರನ್ನ ಫಾಲೋ ಮಾಡೋದು, ವಿಷಯಗಳನ್ನ ತಿಳ್ಕೊಳ್ಳೋದು ಇದೆಲ್ಲ ಇಷ್ಟ ಆಗಲ್ಲ. ಆದರೆ ಇರಲಿ, ನೀವು ಕೇಳ್ತಾ ಇದ್ದೀರಾ, ನಾನು ನಿಮಗೋಸ್ಕರ ಮಾಡೇ ಮಾಡ್ತೀನಿ. ನಾನು ನಿಮಗೆ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಆಯಿತು ಮೇಡಮ್, ಏನೇ ಇನ್ಫಾರ್ಮೇಷನ್ ಇದ್ರೂ ತಿಳ್ಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಪ್ಪ ದೇವ್ರೆ, ಏನಪ್ಪ ಹನುಮಂತ, ನೀನಂತೂ ರಾಮನ್ಗೂ ಸೀತೆಗೂ ದೂತನಾಗಿದ್ದೆ. ಆದರೆ ಇದೇನಪ್ಪ ಇದು ನನ್ನ ಕತೆ? ಒಂದು ಕಡೆ ರಾಮನ್ಗೆ, ಇನ್ನೊಂದು ಕಡೆ ರಾವಣನ್ಗೆ, ಇಬ್ಬರಿಗೂ ನಾನೇ ದೂತನಾಗಿದ್ದೀನಿ. ಇರಲಿ, ಎಷ್ಟೇ ಆದರೂ ನಾನು ನಿನ್ನ ಭಕ್ತ ಅಲ್ವಾ? ರಾಮನ್ ಪಕ್ಷನೇ. ರಾವಣನ ರೂಪದಲ್ಲಿರೋ ಮಂತ್ರ ಹತ್ರ ಸುದ್ದಿನೆಲ್ಲ ತಿಳ್ಕೊಂಡು ಶಾಂತಿ ರೂಪದಲ್ಲಿರೋ ರಾಮನ ಹತ್ರ ಸುದ್ದಿನ ಮುಟ್ಟಿಸ್ತೀನಿ. ಇದೇ ನನ್ನ ಕೆಲಸ. ಯಾರು ನೀನು? ಕಣ್ಸಲ್ವಾ? ಏನಾಗಿಲ್ಲ ಅಲ್ವಾ? ಇಲ್ಲ, ಏನೂ ಆಗಿಲ್ಲ. ಅಲ್ಲ ಮೇಡಮ್, ಸ್ವಲ್ಪ ನೋಡ್ಕೊಂಡು ಬರೋದಲ್ವಾ? ಬೈಕ್ ಒಂದು ಸ್ವಲ್ಪ ಬಿಟ್ಟಿದ್ರೆ ಗುದ್ಕೊಂಡು ಹೋಗ್ಬಿಡ್ತಿದ್ದ. ಇಲ್ಲ ಸಾರಿ, ಒಂದು ಇಂಪಾರ್ಟೆಂಟ್ ಮೆಸೇಜ್ ಇತ್ತು, ನೋಡ್ತಾ ಇದ್ದೆ.